ಸಮ್ಮಿಟ್ನಲ್ಲಿ ಸಾಕಷ್ಟು ಸ್ಟಾರ್ಟ್ಅಪ್ ಕಂಪನಿಗಳು ಬಂದಿದೆ. ಅದರಲ್ಲಿ ಒಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಡೆಲಿಬೋ ಅಂತ ಹೇಳಿ ಒಂದು ಕಂಪನಿ. ಸೊ ಇದರಲ್ಲಿ ವಿಶೇಷವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ನಮ್ಮ ಪಾರ್ಸೆಲ್ಗಳನ್ನು ಡೆಲಿವರಿ ಬಾಯ್ಗಳು ಡ್ರಾಪ್ ಮಾಡಬಹುದು, ಅದರ ಜೊತೆಗೆ ನಮ್ಮ ವ್ಯಾಲ್ಯೂಯಬಲ್ ಏನು ವಸ್ತುಗಳಿರುತ್ತೆ, ಗೋಲ್ಡ್ ಇರಬಹುದು, ಬೇರೆ ಬೇರೆ ವ್ಯಾಲ್ಯೂಯಬಲ್ ವಸ್ತುಗಳನ್ನು ನಾವೆಲ್ಲಾದರೂ ಇಟ್ಟು ಹೊರಗಡೆ ಹೋಗಿ ಮತ್ತೆ ಬಂದು ನಾವು ತೆಗೆದುಕೊಳ್ಬಹುದು ಆರಾಮಾಗಿ. ಅಂತಹ ಒಂದು ಮಷೀನನ್ನು ಅವರು ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ. ಸೊ ಇವುಗಳನ್ನು ಮುಖ್ಯವಾಗಿ ತುಂಬ ಜನ ಓಡಾಟ ನಡೆಸುವಂತಹ ಪ್ಲೇಸ್ ಇರಬಹುದು, ಅದರ ಜೊತೆಗೆ ಅಪಾರ್ಟ್ಮೆಂಟ್ಗಳಲ್ಲಿ, ಕಮ್ಯುನಿಟಿ ಜಾಸ್ತಿ ಇರುವಂತಹ ಪ್ಲೇಸ್ಗಳಲ್ಲಿ ಹೆಚ್ಚಾಗಿ ಇದನ್ನು ಬಳಸಬಹುದು. ನೀವೆಲ್ಲಾದರೂ ಹೊರಗಡೆ ಹೋಗಿರುವಂಥ ಸಂದರ್ಭದಲ್ಲಿ ಯಾರಾದರೂ ಪಾರ್ಸಲನ್ನು ತೆಗೆದುಕೊಂಡು, ಪಾರ್ಸಲ್ ಬಾಯ್ಸ್ ಇರಬಹುದು ಅಥವಾ ಡೆಲಿವರಿ ಬಾಯ್ಸ್ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಪಾರ್ಸಲನ್ನು ಒಬ್ಬರು ಇರಲೇಬೇಕು ಇಸ್ಕೊಳ್ಳೋದಕ್ಕೆ ಅನ್ನುವಂತಹ ಅವಶ್ಯಕತೆ ಇಂತಹ ಮಷೀನ್ ಇದ್ರೆ ಇರಲ್ಲ. ಸೊ ಆರಾಮಾಗಿ ನೀವು ನಿಮ್ಮ ಮೊಬೈಲ್ನಲ್ಲೇ ಈ ಲಾಕರ್ಸ್ ಏನಿದೆ ಈ ಸಿಸ್ಟಮನ್ನು ನೀವು ವರ್ಕನ್ನು ಮಾಡಬಹುದು. ಅದರ ಜೊತೆಗೆ ಬಸ್ ಸ್ಟಾಪ್ ಇರಬಹುದು, ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಈ ಮಷೀನನ್ನು ಅಳವಡಿಕೆ ಮಾಡೋದಕ್ಕೆ ಈ ಕಂಪನಿ ಮುಂದಾಗಿದೆ. ಸೊ ವಿಶೇಷವಾಗಿ ಯಾವುದಾದ್ರೂ ಮೆಟ್ರೋ ಸ್ಟೇಷನ್ಗಳಲ್ಲಿ ಈ ರೀತಿಯಾದಂತಹ ಮಷೀನ್ಗಳನ್ನು ಇಟ್ಟಂಥ ಸಂದರ್ಭದಲ್ಲಿ ನೀವು ಇನ್ನೂ ಕೂಡ ಮೆಟ್ರೋ ಸ್ಟೇಷನ್ಗೆ ತಲುಪಿರಲ್ಲ. ಸೊ ಈಸಿಯಾಗಿ ನೀವು ಈ ಆ್ಯಪ್ ಮೂಲಕ, ಅಂದರೆ ಡೆಲಿಬೋದವರೇ ಡೆವಲಪ್ ಮಾಡಿರುವಂತಹ ಆ್ಯಪನ್ನು ನೀವೇನಾದರೂ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೇ ನೀವು ಒಂದು ಲಾಕರನ್ನು ಬುಕ್ ಮಾಡಬಹುದು. 1 ಅವರ್ಗೆ 10 ರೂಪಾಯಿಯಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡೋದಕ್ಕೆ ಇವರು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಸೊ ನೀವು ಈಸಿಯಾಗಿ 10 ರಿಂದ 50 ರೂಪಾಯಿ ಒಳಗಡೆ ನೀವು ಡೆಲಿವರಿಯನ್ನು ತೆಗೆದುಕೊಂಡು ನೀವು ಇದನ್ನು ಸ್ಟೋರೇಜ್ ಮಾಡಿ ಹೋಗಬಹುದು. ಡೆಲಿವರಿ ಬಾಯ್ಗೆ ಫೋನ್ ಮಾಡಿ, ಸೊ ಈಸಿಯಾಗಿ ನೀವು ಒಂದು ಲಾಕರನ್ನು ನಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಸೊ ನೀವು ಹೋಗಿ ಪಿನ್ನನ್ನು ನೀವು ಪ್ರೆಸ್ ಮಾಡಿದರೆ ಸಾಕು, ನಿಮಗೆ ಈಸಿಯಾಗಿ ಓಪನ್ ಆಗುತ್ತೆ ಅಂತ ಹೇಳಿ ನೀವು ಡೆಲಿವರಿ ಬಾಯ್ಗೆ ಹೇಳಿದರೆ ಸಾಕು. ಡೆಲಿವರಿ ಬಾಯ್ ಬಂದು ಇಲ್ಲಿ ಅವನು ನಿಮ್ಮ ವಸ್ತುವನ್ನು ಇಟ್ಟು ಕ್ಲೋಸ್ ಮಾಡಿದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ನೀವು ಲಾಕನ್ನು ಮಾಡುವಂತಹ ಅವಕಾಶವನ್ನು ಕೂಡ ಈ ಸಿಸ್ಟಮಲ್ಲಿ ಕೊಟ್ಟಿರುವಂಥದ್ದು. ನಿಮಗೆ ಡೆಮೋ ಕೂಡ ತೋರಿಸ್ತಾ ಇದ್ದಾರೆ. ಸೊ ನೀವಿಲ್ಲಿ ನಿಮ್ಮ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಕೋಡ್ ಬರುತ್ತೆ, ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಸೊ ಆ ಮೊಬೈಲ್ ನಂಬರ್ಗೆ ಬಂದಿರುವಂತಹ OTPಯನ್ನು ಕ್ಲಿಕ್ ಮಾಡಿದರೆ ನೀವು ಈ ಲಾಕರ್ ಓಪನ್ ಆಗುತ್ತೆ. ಸೊ ನೀವು ಈಸಿಯಾಗಿ ಈ ಲಾಕರನ್ನು ಓಪನ್ ಮಾಡಬಹುದು. ಎಷ್ಟು ದೊಡ್ಡದಾದ ಲಾಕರ್ ಬೇಕು ಅಂದರೆ ನೀವು ಲಗೇಜನ್ನು ಇಡಬೇಕಾ ಅಥವಾ ಸ್ಮಾಲ್ ಲಾಕರ್ ಬೇಕಾ, ಯಾವ ಗಿಫ್ಟ್ ಬಾಕ್ಸನ್ನು ಇಡಬೇಕು ಅನ್ನುವಂಥದ್ದು ಕೂಡ ತೋರಿಸುತ್ತೆ. ನೀವು ಹೆಲ್ಮೆಟನ್ನು ಡ್ರಾಪ್ ಮಾಡಬೇಕಾ ಅಥವಾ ಮೇಕಪ್ ಕಿಟ್ಟನ್ನು ಡ್ರಾಪ್ ಮಾಡಬೇಕಾ ಅಥವಾ ಬೇರೆ ಬೇರೆ ದೊಡ್ಡದಾಗಿರುವಂತಹ ವಸ್ತುಗಳನ್ನು ಡ್ರಾಪ್ ಮಾಡಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಈ ಮಷಿನ್ ಕೇಳುತ್ತೆ. ಸೊ ಆಗ ನೀವು ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ಅದು ಅಂದರೆ ನೀವೀಗ ಹೆಲ್ಮೆಟನ್ನು ಕ್ಲಿಕ್ ಮಾಡಿದರೆ ಎಷ್ಟು ದೊಡ್ಡದಾದಂತಹ ಬಾಕ್ಸ್ ಬೇಕು ಅನ್ನುವಂಥದ್ದನ್ನು ಕೂಡ ಅದು ಆರಾಮಾಗಿ ತೋರಿಸುತ್ತೆ. ನಿಮಗೀಗ ಅವರು ವಾಟರ್ ಬಾಟಲನ್ನು ಇಡೋದಕ್ಕೆ ಅಂತ ಹೇಳಿ ಅವರು ಕೇಳಿದಂತಹ ಕಾರಣಕ್ಕಾಗಿ ಅವರಿಗೆ ಸಣ್ಣದಾದಂತಹ ಒಂದು ಲಾಕರನ್ನು ಓಪನ್ ಮಾಡಿಕೊಡುತ್ತೆ. ಅದೇ ರೀತಿಯಾಗಿ ನೀವು ಯಾವ ವಸ್ತುವನ್ನು ಸೆಲೆಕ್ಟ್ ಮಾಡ್ತೀರಾ ಆ ಲಾಕರನ್ನು ಅದು ಓಪನ್ ಮಾಡುವ ಮೂಲಕ ನಿಮ್ಮ ವಸ್ತುವನ್ನ ಡ್ರಾಪ್ ಮಾಡೋದಕ್ಕೆ ಹೆಲ್ಪ್ ಅನ್ನ ಮಾಡುತ್ತೆ. ಅದಾದ ನಂತರ ಡೆಲಿವರಿ ಬಾಯ್ ಮತ್ತೆ ಅದನ್ನು ವಾಪಸ್ ತೆಗೆದುಕೊಂಡು ಹೋದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಸೊ ಅದಕ್ಕಾಗಿ ಈಗ ಆಲ್ರೆಡಿ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಈಸಿಯಾಗಿ CC ಕ್ಯಾಮ್ರಾಗಳಲ್ಲಿ ನೀವು ಅವರನ್ನ ನೋಡಬಹುದು. ಅದರ ಜೊತೆಗೆ ಆ್ಯಪ್ ಮೂಲಕ ನೀವು ಅದನ್ನು ಬುಕ್ ಮಾಡಿರ್ತೀರಾ, ಬಾಡಿಗೆಗೆ ತೆಗೆದುಕೊಂಡಿರ್ತೀರಾ, ಅದು ಕೂಡ ಕಡಿಮೆ ದುಡ್ಡಲ್ಲಿ ನಿಮಗೆ ಬಾಡಿಗೆ ಆಗುತ್ತೆ. ಸೊ ನೀವು ಆ ಪ್ಲೇಸ್ಗೆ ಹೋಗುವಂಥದ್ದು ಲೇಟ್ ಆದರೂ ಕೂಡ ಯಾರನ್ನೂ ಒಬ್ಬರನ್ನು ಅಪ್ರೋಚ್ ಮಾಡಿ ನೀವು ಆ ವಸ್ತುವನ್ನು ತೆಗೆದುಕೊಳ್ಬೇಕು ಅಂತ ಇರಲ್ಲ. ನೀವು ಅಲ್ಲಿ ಡ್ರಾಪ್ ಮಾಡಿ ಹೋದಂಥ ಸಂದರ್ಭದಲ್ಲಿ ನೀವು ಸಂಜೆ ಬಂದು ಅಥವಾ ನಾಳೆ ಬಂದು ಕೂಡ ಆ ವಸ್ತುವನ್ನು ತೆಗೆದುಕೊಂಡು ನೀವು ಮನೆಗೆ ಹೋಗಬಹುದು. ಈ ರೀತಿಯಾದಂತಹ ಸಾಕಷ್ಟು ಸ್ಟಾರ್ಟ್ಅಪ್ಗಳು ಈಗ ಆಲ್ರೆಡಿ ಬೆಂಗಳೂರಿನ ಟೆಕ್ ಸಮ್ಮಿಟ್ನಲ್ಲಿ ಬಂದಿದೆ. ನೀವು ಕೂಡ ಈ ರೀತಿಯಾದಂತಹ ಮಷೀನ್ ನಿಮ್ಮ ಮನೆಗೆ ಬೇಕು ಅಂತ ಹೇಳಿದರೆ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಈಸಿಯಾಗಿ ಈ ಮಷೀನನ್ನು ಅವರೇ ಡೆವಲಪ್ ಮಾಡಿ ಅವರೇ ತಂದು ಅಲ್ಲಿ ಸೆಟಪ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.